ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 3rd ಶಿಫ್ಟನ್ನು ಮಾಡಿದ್ದೀವಿ. 4th ಶಿಫ್ಟ್ ನಾಳೆ ಮಾಡಬೇಕಾಗಿತ್ತು. ಅದರ ವಿದ್ಯಾರ್ಥಿಗಳು ಭಾಳ ಕಾಲ್ ಮಾಡೋದಕ್ಕತ್ತಿದ್ರಿಂದ ಸೊ ಇವಾಗ 4ನೇ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಕ್ವಶನ್ ಅದ ಅಂಥೇಳಿ ನೋಡ್ತಾ ಹೋಗೋಣ. ಓಕೆ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಆಗ್ರಿ. ಓಕೆ, ಫಸ್ಟ್ ಕ್ವಶನ್ ನೋಡಿರಿ, ಜಲ್ದಿ ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. 2 ಬಿಂದುಗಳಿಂದ ಎಷ್ಟು ಸರಳ ರೇಖೆಗಳನ್ನ ಎಳೆಯುವುದು? ಹುಡುಗರು ಸ್ಕ್ರೀನ್ಶಾಟು ಬರೆದು ಕಳಿಸಿದ್ರು. ಸೊ ಅದಕ್ಕೋಸ್ಕರ ನಾನು ಸರ್ ಮಾಡಿರಿ ಅಂತೇಳಿ ಮಾಡ್ತಾಯಿದ್ದೀನಿ. 2 ಬಿಂದುಗಳಿಂದ ಎಷ್ಟು ಸರಳ ರೇಖೆಗಳು ಎಳೆಯಬಹುದು? ಒಂದು ನೋಡಿರಿ, ಎಷ್ಟು ಬಿಂದು? 2 ಬಿಂದು. ಈ 2 ಬಿಂದುಗಳಿಂದ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ಬಿಂದುಗಳನ್ನು ಇದೊಂದು ಬಿಂದು, ಆಮೇಲೆ ಇದೊಂದು ಬಿಂದು. ಡೈರೆಕ್ಟಾಗಿ ನಾವು ಒಂದು ಎಳಿಬೋದು, ಒಂದು ಅಂತ ಆಪ್ಷನ್ ಇದ್ರೆ ನಡೆಯುತ್ತೆ. ಇಲ್ಲ ಅಂತಂದ್ರೆ ಅದ್ರ ಮೇಲೆ ಇನ್ನೂ ನಾವು ಎಷ್ಟೋ ಎಳಿಬೋದು. ಅಸಂಖ್ಯಾತನೂ ಅನ್ಬೋದು. ಅಸಂಖ್ಯಾತ ಅಂತಂದ್ರೆ ಸರಳ ರೇಖೆ 2 ಬಿಂದುಗಳ ಮೇಲೆ ಎಳೆಯಬಹುದು. ನಾವು ಏನು ಅನ್ಬೋದು? ಒಂದು ಅನ್ಬೋದು, ಇಲ್ಲ ಅಸಂಖ್ಯಾತನೂ ಅನ್ಬೋದು. ಓಕೆ, ಆಪ್ಷನ್ ಮೇಲೆ ಡಿಪೆಂಡ್. ಓಕೆ, ಸೆಕೆಂಡ್ ಕ್ವಶನ್, 1/√2 ಇದು ಯಾವುದಕ್ಕೆ ಸಮ? 1/√3 ಅದ. ಸಾರಿ, √2 ಅಲ್ಲ, √3 ಅದ. ಇದು tan 90ಗೆ ಸಮ ಆಯ್ತು ನೋಡ್ರಿ. tan 30. ಓಕೆ, ಏನೇ ವೇರಿಯೇಷನ್ ಚೆಕ್ಕಿಂಗ್ ಅದನ್ನು ಮಾಡ್ಕೊರಿ. ಏನೇ ಚೇಂಜಸ್ ಇದ್ರು ಕಮೆಂಟ್ ಮುಖಾಂತರ ಹೇಳ್ರಿ. ಓಕೆ, ಡನ್. a² - b² ಕೇಳ್ಯಾರ ನೋಡ್ರಿ. ಏನು ಕೇಳ್ಯಾರಿ? a² - b² ಅಂತಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇದು ಇದರದ್ದು ಸೂತ್ರಗಳನ್ನು ಕೇಳ್ತಾರೆ ಅಂತ ಹೇಳಿದ್ವಿ, ಕೇಳ್ಯಾರ. ಓಕೆ, ನೆಕ್ಸ್ಟು b = 3. a ಅಂದ್ರೆ 1, b ಅಂದ್ರೆ 2. ಓಕೆ, ಟೋಟಲ್ 2 ಸೇರ್ಸ್ಯಾರ ಅವರು. ಹೌದಾ? ಟೋಟಲ್ 2 ಸೇರ್ಸ್ಯಾರ, ಟೋಟಲಾಗಿ 3 ಬಂತದೆ. c ಅಂದರೆ ಎಷ್ಟು? 3. d ಅಂದ್ರೆ 4, ಟೋಟಲ್ 7 ಆಯಿತು. e ಅಂದರೆ ಎಷ್ಟು? 5. f ಅಂದ್ರೆ 6. ನಂಗೆ g ಕೇಳ್ಯಾರಿ. g 7 + 8 ಎಷ್ಟಾಯಿತು? 15. ಇದರ ಆನ್ಸರ್ ಎಷ್ಟು? 15, 15. ಓಕೆ, ನೆಕ್ಸ್ಟು 7200ರ 20%. ಈ 2 ತೆಗೆದು ಬಿಡ್ರಿ. 72 × 20 ಆಯಿತು. ಅಂದರೆ ಎಷ್ಟಾಯಿತು? 72 × 20 ಅಂದರೆ ಎಷ್ಟಾಗುತ್ತೆ ರೀ? 1440 ಅಂದರೆ 1440. ಓಕೆ, ನೆಕ್ಸ್ಟು 16 ಮತ್ತು 12ರ LCM ಎಷ್ಟು ಬರುತ್ತೆ ನೋಡಿರಿ, ಕಮೆಂಟ್ ಮಾಡಿರಿ. 48 ಬರುತ್ತಾ? ನೀವು ಏನರೇ ವೇರಿಯೇಷನ್ ಆದ್ರೆ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟು 900ರ ಶೇಕಡ 8. 900ರ ಶೇಕಡ 8 ಅಂದಾಗ ಈ 2 ಹೋಯಿತು. 8 9 ಎಷ್ಟು? 72. ಓಕೆ, ನೆಕ್ಸ್ಟು 30 45 40 10 ಮತ್ತು 0ರ ಸರಾಸರಿ ಇವನ್ನೆಲ್ಲ ಕೂಡಿಸ್ರಿ. ಎಷ್ಟಾಗತ್ತೆ ರೀ? 30 40 70 70 110 120 125 ಡಿವೈಡೆಡ್ ಬೈ ಟೋಟಲ್ 5 ಅದಾವ. ನಾವು ಸಿಂಪ್ಲಿಫೈ ಮಾಡಿದ್ರೆ 5 1 5 2 10 5 5 25. ಟೋಟಲ್ ಎಷ್ಟು ಬಂತು ರೀ? 25 ಬಂತು. ಓಕೆ, ನೆಕ್ಸ್ಟು 15 ಗಂಟೆ ಮತ್ತು 40 ನಿಮಿಷಗಳ ನಡುವಿನ ಅನುಪಾತ. 15 ಗಂಟೆ ಅಂದ್ರೆ 15 ಇಂಟು ನಿಮಿಷದೊಳಗೆ ಮಾಡ್ಕೋಬೇಕು. 15 × 60 ಮಾಡ್ಬೇಕು. ಎಷ್ಟಾಯಿತು? 900 ಅನುಪಾತ 40. ಸಿಂಪ್ಲಿಫೈ ಮಾಡಿರಿ. 10 10 ಹೋಯಿತು. ನೆಕ್ಸ್ಟು 4 5 45 ಅನುಪಾತ 2 ಅಂದರೆ 2ರಲ್ಲಿ ಡಿವೈಡ್ ಮಾಡೀನಿ. 45 ಅನುಪಾತ 2 ಬಂತು. ಓಕೆ, ನೆಕ್ಸ್ಟು 30 ಯಾವ ಸಂಖ್ಯೆಯಿಂದ ಭಾಗವಾಗುತ್ತದೆ? ಅಂದರೆ 30 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? ಆಪ್ಷನ್ಗಳಿವು. 15ರಿಂದ ನಾವು 30ರಿಂದ ಭಾಗ ಮಾಡ್ತೀವಿ. ಓಕೆ, ನೆಕ್ಸ್ಟು 81 ಡಿವೈಡೆಡ್ ಬೈ 3 × 3 ಅಂತಂದ್ರೆ 9 ಆಯಿತು. 81 ಅಂದ್ರೆ 9 ಬಂತು ಆನ್ಸರ್. ಓಕೆ, ನೆಕ್ಸ್ಟು 5 ಅನುಪಾತ 10 11 ಅನುಪಾತ 10 8 ಅನುಪಾತ 10 ಇವುಗಳಲ್ಲಿ ದೊಡ್ಡದು ಯಾವುದು? ಭಿನ್ನ ರಾಶಿ ಒಳಗೆ ಬರ್ಕೊಂಡಾಗ 5 ಅನುಪಾತ 10 ಆಗತ್ತೆ ರೀ. 11 ಅನುಪಾತ 10 ಆಗುತ್ತೆ. 8 ಅನುಪಾತ 10 ಆಗುತ್ತೆ. ಇದನ್ನು ನಾನು ಭಿನ್ನ ರಾಶಿ ಒಳಗೆ ಬರ್ಕೊಂಡು ಇನ್ನು ಪಾಯಿಂಟ್ ಒಳಗೆ ಬರ್ಕೊಂಡ್ರೆ ಏನಾಗುತ್ತೆ ರೀ? ಇದು 0.5 ಆಗುತ್ತೆ. ಇದು 1.1 ಆಗುತ್ತೆ. ಇದು 0.8 ಆಗುತ್ತೆ. ಇವುಗಳ ದೊಡ್ಡದು ಯಾವುದು? 1.1 ಅಂದಾಗ 11 ಅನುಪಾತ 10 ಇವುಗಳಲ್ಲಿ ದೊಡ್ಡದಾಗತ್ತೆ. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. ಏನದ? 23 - 9
ಪ್ಲಸ್ 59 ಡಿವೈಡೆಡ್ ಬೈ 2 ಇಂಟು 7 ಪ್ಲಸ್ 4. ಒಂದು ನಿಮಿಷ ಇನ್ನೊಂದು ಬರಿತೀನಿ. 7 ಪ್ಲಸ್ 4 ಅಂದರೆ ಎಷ್ಟಾಗತ್ತೆ ಅಂತ ಕೇಳ್ಯಾರ. ನೋಡಿರಿ, ವೆರಿ ಸಿಂಪಲ್ ಅದ. ಎಷ್ಟಾಗತ್ತೆ ರೀ? 59 ಪ್ಲಸ್ 23 ಮೈನಸ್ 9 ಅಂದಾಗ 72 ಆಯಿತು. ಡಿವೈಡೆಡ್ ಬೈ 7 ಎರಡಲೆ 14 ಒಂದೆರಡು 18, 18 ಒಂದಲೇ 18 4. ಟೋಟಲ್ ಎಷ್ಟು ಬಂತು? 4 ಬಂತು. 4 ಈಸ್ ದಿ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಪೆರಿಮೀಟರ್ಸ್ ಏನು? ಪೆರಿಮೀಟರ್ ಆಫ್ ದ ಸರ್ಕಲ್, ವೃತ್ತದ ಏನು ಕೇಳ್ಯಾರ? ಸುತ್ತಳತೆ ಕೇಳ್ಯಾರ. ಇದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ಮಾಡಬೇಕು ಆನ್ಸರು. ಓಕೆ, ಕಮೆಂಟ್ ಮುಖಾಂತರ ತಿಳಿಸ್ರಿ. ಅದೇ ರೀತಿ ನಾಳಿನ ಶಿಫ್ಟ್ಗಳನ್ನು ಏನು ಮಾಡ್ತೀವಿ ಅದೇ ರೀತಿ ಕಂಟಿನ್ಯೂ ಮಾಡಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಏನೇ ಮಿಸ್ ಆಗಿದ್ರು ಇವತ್ತಿನ ಕ್ವಶನನ್ನು ನಾಳೆ ಬೆಳಗ್ಗೆ ತೊಗೊಂಡು ಅದ್ರ ಮುಂದಿನ ಶಿಫ್ಟನ್ನು ಮತ್ತೆ ಭೇಟಿ ಆಗ್ತೀನಿ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ರೀ. ಅದೇ ರೀತಿ ಯಾರು ಇನ್ನು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ, ಮುಂದಿನ ನೀವು ಎಕ್ಸಾಮ್ಗಳಿಗೆ ಹೋಗಿದ್ದ ಮುಂಚೆ ಅವುಗಳನ್ನ ಒಂದು ಸಲ ನೋಡ್ಕೊಂಡು ಹೋಗ್ರಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.